ಹಿರಿಯ ಪತ್ರಕರ್ತರಾದ ಅಶೋಕ್ ಶೆಟ್ಟರ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶೋಕ್ ಶೆಟ್ಟರ್, ಈ ಬಾರಿಯ ಬಾಗಲಕೋಟೆ ಉಪಚುನಾವಣೆ ಏನು ಹೇಳ್ತಾ ಇದೆ? ಚರಂತಿಮಠ ಅವರು ಈಗಷ್ಟೇ ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ, ಹೇಗಿದೆ ಅಲ್ಲಿ ಅಖಾಡ? ಮೇಡಮ್, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಇದು ಮೊದಲನೇ ಉಪಚುನಾವಣೆ ಅಂತೂ ಅಲ್ಲ. ಈಗ ನಡೀತಾ ಇರತಕ್ಕಂಥ ಉಪಚುನಾವಣೆ ಮೂರನೇದು. ಈ ಹಿಂದೆ ನಡೆದಂತ ಎರಡು ಉಪಚುನಾವಣೆಗಳಲ್ಲಿ ಒಂದು ಸಾರಿ ಆಡಳಿತ ಪಕ್ಷ ಕಾಂಗ್ರೆಸ್ ಅವಿರೋಧವಾಗಿ ಆಯ್ಕೆ ಆಗೈತೆ. ಎಸ್ ನಿಜಲಿಂಗಪ್ಪನವರು ಸ್ವತಂತ್ರ ಸಂದರ್ಭದಲ್ಲಿ ಬಾಗಲಕೋಟೆ ಬಂದು ಅವಿರೋಧ ಆಯ್ಕೆ ಆದ್ರು. ನಂತರ 1998ರಲ್ಲಿ ಉಪಚುನಾವಣೆ ನಡೆದಾಗ ಅಜಯ್ ಕುಮಾರ್ ಸರ್ನಾಯಕರು ಲೋಕಸಭೆಗೆ ಹೋದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ಓಪನ್ ಆಗಿರ್ತಕ್ಕಂಥದ್ದು, ಆಡಳಿತ ಪಕ್ಷವನ್ನ ಸೋಲಿಸಿ ಬಿಜೆಪಿ ಬಾವುಟ ಹಾಚಿದ್ದು ಇದೇ ಬಾಗಲಕೋಟೆ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ. ಆ ನಂತರದಲ್ಲಿ 3 ಸಾರಿ ವೀರಣ್ಣ ಚರಂತಿಮಠ ಗೆದ್ದಿದ್ದಾರೆ. ಈಗ ಆಕಸ್ಮಿಕ ಮತ್ತೊಮ್ಮೆ ಉಪಚುನಾವಣೆ ಎದುರಾಗಿದೆ. ಈ ಉಪಚುನಾವಣೆ ಅಂತಂದ್ರೆ ಸಹಜವಾಗಿಯೇ ಒಂದು ಕಡೆ ವೀರಣ್ಣ ಚರಂತಿಮಠರವರ ಶಾಸಕರಾಗಿ ಆಡಳಿತದ ಅನುಭವ ಒಂದ್ ಕಡೆ ಆದ್ರೆ, ಅದರ ಒಂದು ಅನುಭವದ ಬಲ, ಅದರ ವಿರುದ್ಧ ಯಾವುದು ಅಂತಂದ್ರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಶಕ್ತಿಯ ಪ್ರದರ್ಶನ. ಕರೆಕ್ಟ್. ಈ ಅನುಭವದ ಬಲ ಮತ್ತು ಶಕ್ತಿ ಪ್ರದರ್ಶನದ ನಡುವೆ ಮತದಾರ ಯಾವ ತೀರ್ಮಾನ ತೆಗೆದುಕೊಳ್ತಾನೆ ಅನ್ನೋದು. ಅಲ್ಲ, ಈಗ ಅಟ್ ಪ್ರೆಸೆಂಟ್ ಪಲ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಅಲ್ಲಿ ಕುಟುಂಬ ರಾಜಕಾರಣ ನೀವು ನೋಡ್ತಾ ಇದ್ರೆ, ಸಿದ್ದರಾಮಯ್ಯ ಅವ್ರು ಕೂತ್ ಮಾತಾಡ್ತೀನಿ ಬನ್ರಪ್ಪ ಅಂದ್ರೂ ಕೇಳೋದಕ್ಕೆ ರೆಡಿ ಇಲ್ಲ ಇಡೀ ಕುಟುಂಬ. ಜಿದ್ದಿಗೆ ಬಿದ್ದಿದ್ದಾರೆ. ಮಹಾದೇವಿಯವರು ಮಲ್ಲಿಕಾರ್ಜುನ್ ಮೇಟಿ ಕೊಟ್ರೆ ನಾನು ಏನೋ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಅಲ್ಲಿನ ಜನ ಏನ್ ಹೇಳ್ತಾ ಇದ್ದಾರೆ? ಉಪಚುನಾವಣೆ ಒಂದ್ ಕಡೆ ಮೇಟಿ ಅವರ ನಿಧನದ ಅನುಕಂಪದ ಅಲೆ ಆರಂಭದಲ್ಲಿ ಅನ್ನಿಸ್ತಾ ಇತ್ತು, ಅನುಕಂಪದ ಅಲೆ ವರ್ಕೌಟ್ ಆಗಬಹುದು ಅಂತ. ಈಗ ಅನುಕಂಪ ವರ್ಕೌಟ್ ಆಗುತ್ತೆ ಅಂತ ಅನ್ನಿಸ್ತಿದ್ಯಾ? ಏನಾಗ್ತಾ ಇದೆ ಅಲ್ಲಿ? ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಸಾವಿನಿಂದ ಉಪಚುನಾವಣೆ ನೋಡಿದ್ದೇವೆ ನಾವು. ಆ ಉಪಚುನಾವಣೆಗಳಿಗೆ ನೋಡಿದಾಗ ಈ ಸಾರಿ ಎದುರಾಗಿರ್ತಕ್ಕಂಥ ಉಪಚುನಾವಣೆಯಲ್ಲಿ ಮತ್ತು ಕಳೆದ 2018ರಲ್ಲಿ ಇಲ್ಲೇ ಪಕ್ಕದ ಜಮಖಂಡಿಯಲ್ಲಿ ಉಪಚುನಾವಣೆ ನಡೀತು ಸಿದ್ದು ನ್ಯಾಮಗೌಡರ ನಿಧನದಿಂದ. ಆವಾಗ ಕಂಡು ಬಂದಂತ ಅನುಕಂಪದ ಅಲೆ ಈ ಚುನಾವಣೆಯಲ್ಲಿ ಕಾಣ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಕಾಂಗ್ರೆಸ್ ಪಕ್ಷದವರಿಗೆ ಒಂದ್ ಕಡೆ ಆರಂಭದಿಂದಲೇ ಮೇಟಿ ಕುಟುಂಬದವರಿಗೆ ಟಿಕೆಟ್ ಅನ್ನುವಂಥದ್ದು ಗೊತ್ತಿದ್ದೂ ಸಹಿತ ಇಷ್ಟೊಂದು ಗೊಂದಲ ಮಾಡಿಕೊಳ್ಳೋದು ಅವಶ್ಯಕತೆ ಇರಲಿಲ್ಲ. ಇದರಲ್ಲಿ ಸ್ವತಃ ಅವ್ರ ಕುಟುಂಬದವರು ಎಷ್ಟು ತಪ್ಪು ಮಾಡಿದ್ರು ಅಷ್ಟೇ ತಪ್ಪನ್ನ ಆ ಪಕ್ಷದ ಮುಖಂಡರು ಮಾಡಿದ್ರು ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದ್ರೆ 14ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಬಾಗಲಕೋಟೆಗೆ ಅಡಿಗಲ್ ಸಮಾರಂಭಕ್ಕೆ ಬರ್ತಾರೆ. ಅದೇ ಸಂದರ್ಭದಲ್ಲಿ ಅವ್ರ ಕುಟುಂಬದ ಸದಸ್ಯರನ್ನ ಗೌಪ್ಯವಾಗಿ ಮಾತಾಡಿಸಿ ಮುಗಿಸಬಹುದಾದಂತ ಕೆಲಸ ಇತ್ತು. ಜಗಳದಿಂದ ಅನುಕಂಪ ಹೋಯ್ತಾ? ಯಾಕಂದ್ರೆ ಈ ರೀತಿ ಶಾಸಕರು ತೀರ್ಕೊಂಡಾಗ ಒಂದು ಅನುಕಂಪ ಇರುತ್ತೆ, ಅದರ ಮೇಲೆ ಚುನಾವಣೆ, ಅದೇ ಮೂಮೆಂಟಮಲ್ಲಿ ಚುನಾವಣೆ ಮುಗಿದು ಹೋಗ್ಬಿಡುತ್ತೆ. ಬಟ್ ಈ ಮಕ್ಕಳ ಜಗಳ, ಅದು 4 ಮಕ್ಕಳು ಸಿದ್ದರಾಮಯ್ಯನವ್ರು ಕರೆದು ಅದು ಬಗೆಹರಿಸಬೇಕಾಯಿತು. ಈ ಜಗಳದಿಂದ ಆ ಅನುಕಂಪ ಏನು ಸ್ಥಳೀಯವಾಗಿತ್ತು ಅದು ಉಂಟಾ, ಅಥವಾ ಅನುಕಂಪ ಸ್ವಲ್ಪ ಮಟ್ಟಿಗೆ ಚದರದಂತೆ ಕಂಡು ಬರ್ತಾ ಇದೆನಾ? ಸರ್, ಇಲ್ಲೇನಾಯ್ತು ಅಂದ್ರೆ ಆರಂಭದಲ್ಲೇ ನೋಡ್ಬೋದು ನೀವು, ಈ ಎಕ್ಸ್.ವೈ. ಮೇಟಿಯವರ ಸಾವಿನಿಂದ ಏನು ಅನುಕಂಪ ಅಂತ ಹೇಳ್ತಾ ಇದ್ದೀವಿ, ಆ ಅನುಕಂಪ ನಿರೀಕ್ಷಿತ ಮಟ್ಟದಲ್ಲಿ ಆರಂಭದಿಂದಲೂ ಕಾಣಲಿಲ್ಲ. ಯಾಕಂದ್ರೆ ಎಕ್ಸ್.ವೈ. ಮೇಟಿಯವರು ಸಾಕಷ್ಟು ಹಿರಿಯ ರಾಜಕಾರಣಿಗಳು, ವಯಸ್ಸಾಗಿದೆ, ಸಾಕಷ್ಟು ಸಚಿವರಾಗಿದ್ದಾರೆ, ಸಂಸದರಾಗಿದ್ದಾರೆ, 5 ಸಾರಿ MLA ಆಗಿದ್ರು. ಸಹಜವಾಗಿ ವಯಸ್ಸಾಗಿ ಅವರು ನಿಧನ ಹೊಂದಿದ್ರಿಂದಾಗಿ ಆ ಒಂದು ಅನುಕಂಪ ದೊಡ್ಡ ಪ್ರಮಾಣದ ಕಂಡು ಬರಲ್ಲ. ಈಗ ನಾವು ಕುರುಬ ಸಮುದಾಯದಲ್ಲ ಅನುಕಂಪ ಉಂಟಾ? ಯಾಕಂದ್ರೆ ದಟ್ಸ್ ದ ಪ್ರಿನ್ಸಿಪಲ್ ವೋಟ್ ಬ್ಯಾಂಕ್ ಆಫ್ ಕಾಂಗ್ರೆಸ್ ಅಂಡ್ ಮೇಟಿ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಹಜವಾಗಿ ಕುರುಬ ಮತದಾರರು ಸಹಿತ ಸಂಖ್ಯೆ ಹೆಚ್ಚಿದೆ. ಅದು ಎಚ್.ವೈ. ಮೇಟಿಯವರು ಬಾಗಲಕೋಟೆ ಕ್ಷೇತ್ರಕ್ಕೆ 2008ರಲ್ಲಿ ವಿಧಾನಸಭೆಗೆ ಬಂದರು. ಅವಲಿಂದ ಅದು ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಓಟ್ ಆಗಿನೇ ಒಂದು ಅಂದ್ರೆ ನಾವು 100ಕ್ಕೆ ಸಂಪೂರ್ಣವಾಗಿ ಅನ್ನೋದು ಬಹಳ ತಪ್ಪಾಗುತ್ತೆ. ಯಾಕಂತಂದ್ರೆ ಯಾವುದೇ ಒಂದು ಸಮುದಾಯ, ಅದೇ ಸಮುದಾಯದ ವ್ಯಕ್ತಿ ನಿಂತರೂ ಸಹಿತ ಅಲ್ಲಿ ಒಂದು 10% ಆದ್ರೂ ಅವರನ್ನ ವಿರೋಧಿಸುವಂತ ಒಂದು ವರ್ಗ ಇದ್ದೇ ಇರುತ್ತೆ, ಅದು ಸಹಜವಾಗಿ. ಇಲ್ಲಿ ಮುಖ್ಯವಾಗಿ ಈ ಸಾರಿ ವಿಧಾನಸಭೆದಾಗ ನಾವು ನೋಡೋದಾದ್ರೆ ನನಗೆ ಈ ಕ್ಷಣದ ನಾಳೆ ಒಂದು ಮಹತ್ತರವಾದಂತ ಬೆಳವಣಿಗೆ ಆಗೋ ಸಾಧ್ಯತೆ ಇದೆ. ಇದೇ ಕುರುಬ ಸಮುದಾಯದ ಎಚ್.ವೈ. ಮೇಟಿಯವರ ಸಂಬಂಧಿಕ ಅವ್ರು ಬೀಗರಾಗಬೇಕು. 2013 ಮತ್ತು 2018ರಲ್ಲಿ ಬಾದಾಮಿ ಕ್ಷೇತ್ರದ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗಿತ್ತು, ಬಿಫಾರ್ಮ್ ಕೊಳ್ಳಾರ್ದಕ್ಕೆ ಬಂದಿತ್ತು. ಅವರು ಯಾವುದೇ ಕ್ಷಣದಲ್ಲಿ ನಾಳೆ ಅಥವಾ ನಾಡದ್ದು ಬಿಜೆಪಿನ ಸೇರ್ಪಡೆಗೊಂಡು 23ನೇ ತಾರೀಕಿನ ಬೃಹತ್ ಮೆರವಣಿಗೆಯಲ್ಲಿ ಡಾಕ್ಟರ್ ದೇವರಾಜ್ ಪಾಟೀಲ್ ಅವರು ಬಿಜೆಪಿಯನ್ನ ಕಾಣಿಸಿಕೊಂಡು 23ನೇ ತಾರೀಕಿಗೆ ಏನು ಬಹಿರಂಗ ಮೆರವಣಿಗೆ ನಡೀತಿದೆ, ಆ ಬಹಿರಂಗ ಮೆರವಣಿಗೆಯಲ್ಲಿ ಚರಂತಿಮಠರ ಪರವಾಗಿ ಬಿಜೆಪಿ ಪರವಾಗಿ ಮತ ಯಾಚನೆ ಮಾಡುವ ಸಾಧ್ಯತೆಗಳು ಬಹಳಷ್ಟು ನಿಚ್ಚಳವಾಗಿವೆ ಅಂತ ಹೇಳ್ಬೋದು ಸರ್. ಹೀಗಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಕಡೆ ವೀರಣ್ಣ ಚರಂತಿಮಠರ ಅನುಭವ ಇದೆ. ಈಗ ಸಿದ್ದರಾಮಯ್ಯವರಿಗೆ ಅತ್ಯಂತ ಪ್ರತಿಷ್ಠಿತ, ದಾವಣಗೆರೆಗಿಂತಲೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ವೈಯಕ್ತಿಕವಾಗಿ ಸಿದ್ದರಾಮಯ್ಯವರಿಗೆ ಎಲ್ಲಾ ಆಯಾಮಗಳಿಂದ ಪ್ರತಿಷ್ಠೆಯಾಗಿದೆ. ಇದು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಸೋಲು ಮತ್ತು ಗೆಲುವಿನ ಕ್ಷೇತ್ರ ಅಂತಾನೆ ನಾವು ವಿಶ್ಲೇಷಿಸಬಹುದಾಗಿದೆ. ಒಂದು ಕಡೆ ಎಚ್.ವೈ. ಮೇಟಿಯವರು
ಪ್ರತಿಯೊಂದು ರಾಜಕೀಯ ಹೆಜ್ಜೆ 1989ರಲ್ಲಿ ಅವ್ರು ಏನ್ ರಾಜಕಾರಣಕ್ಕೆ ಬಂದ್ರು ಅಲ್ಲಿಂದ ಇಲ್ಲಿ ಕೊನೆ ಉಸಿರಿರುವ ಸಹಿತ ಸಿದ್ದರಾಮಯ್ಯನವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟಂತವ್ರು. ಅದು ಸಿದ್ದರಾಮಯ್ಯವರು ಸರಿಯಾದ ತೀರ್ಮಾನ ಆಗಿರ್ಬೋದು, ತಪ್ಪು ತೀರ್ಮಾನ ಆದಾಗೂ ಸಹಿತ ಅದನ್ನು ಸಮರ್ಥಿಸಿಕೊಂಡು ಹೋದಂತವ್ರು. ಅದ್ರ ಜೊತೆಗೆ ಅವರ ಸಮಾಜದವರು ಈಗ ಅವ್ರ ಕುಟುಂಬಕ್ಕೆ ಟಿಕೆಟ್ ಗ್ರೌಂಡ್ ಅಲ್ಲಿ ಈಗ ಗ್ಯಾರಂಟಿಗಳಿರ್ಬೋದು, ಸರ್ಕಾರದ ವಿರುದ್ಧ ಇನ್ಕಂಬನ್ಸಿ, ಆಂಟಿ ಇನ್ಕಂಬನ್ಸಿ, ಸಿದ್ದರಾಮಯ್ಯನವರ ಪರ ಕಾಂಗ್ರೆಸ್ನ ಒಳ ಜಗಳ, ಇದರ ಇಂಪ್ಯಾಕ್ಟ್ ಇರುತ್ತಾ ಗ್ರೌಂಡಲ್ಲಿ? ಅಥವಾ ಬೈ ಇಲೆಕ್ಷನ್ಸ್ ಅನೇಕ ಬಾರಿ ನಾವು ನೋಡ್ತೀವಿ ದುಡ್ಡಿನ ಹೊಳೆ ಮೇಲೆ ಹೊರದು ಹೋಗುತ್ತೆ, ಅಥವಾ ಜಾತಿ, ಎರಡೇ ಫ್ಯಾಕ್ಟರ್ಗಳಿರ್ತವೆ. ಉಳಿದ ಫ್ಯಾಕ್ಟರ್ಗಳು ಕೂಡ ಇಫೆಕ್ಟ್ ಆಗ್ಬೋದಾ? ಸರ್ಕಾರದ ಅಭಿವೃದ್ಧಿ, ಶಾಸಕರು ಮಾಡಿರ್ತಕ್ಕಂಥ ಕಲ್ಯಾಣ ಕಾರ್ಯಗಳು ಆ ಕ್ಷೇತ್ರದನ್ನ ಅದೇ ಚುನಾವಣೆಯ ಮೂಲ ಮಂತ್ರ ಆಗಿದ್ರೆ ಈ ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿ ಪರ ಇರತಕ್ಕಂಥ ಶಾಸಕರು ಸೋಲನೆ ಕಾಣಬಾರ್ದಾಗಿತ್ತು. ಅಲ್ಲ, ಅದು ನಮ್ದು ಆಶಯ ಭಾಷಣ ಅಷ್ಟೇ. ಆದ್ರೆ ಅದು ಕೇವಲ ಒಂದು ಅಂಶ ಅಂತ ಮಾತ್ರ ಹೇಳ್ಬೋದು. ಆದ್ರೆ ಉಪಚುನಾವಣೆ, ಅದರಲ್ಲಿ ಸಾರ್ವತ್ರಿಕ ಚುನಾವಣೆ ಆದ್ರೆ ಅದರ ಕದರೇ ಬೇರೆ ಇರ್ತೈತಿ, ಅದರ ಲಕ್ಷಣೆ ಬೇರೆ ಇರ್ತೈತಿ. ಆದ್ರೆ ಇದು ಉಪಚುನಾವಣೆ ಆಗಿರೋದ್ರಿಂದ ಇಡೀ ಸರ್ಕಾರವೇ ಟಿಕಾಣಿ ಹೂಡ್ತಕ್ಕಂಥದ್ದು. ಈ ಹಿಂದೆ ನಾವು ಯಾವುದೇ ಸರ್ಕಾರ ಇಲ್ಲ, ಅದು ಬಿಜೆಪಿ ಆಗಿರ್ಬೋದು, ಹಿಂದೆ JDS ಆಗಿರ್ಬೋದು, ಈಗಿನ ಕಾಂಗ್ರೆಸ್ ಆಗಿರ್ಬೋದು, ಆಯಾ ಸರ್ಕಾರಗಳಿದ್ದಾಗ ಉಪಚುನಾವಣೆಗಳು ಹೆಚ್ಚು ಅವರಿಗೆ ಒಲ್ದಿರ್ತಕ್ಕಂಥದ್ದು. ಹತ್ತಿರ ಎನ್ನುವಂತೆ ಈಗ ಈ ಸಾರಿ ಚುನಾವಣೆಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಏನಿದೆ, ಈ ಚುನಾವಣೆ ಫಲಿತಾಂಶ ಏನು ಕಾಂಗ್ರೆಸ್ ಪಕ್ಷ ದಾವಣಗೆರೆ ಟಿಕೆಟ್ ಗೊಂದಲವನ್ನು ಮಾಡಿಕೊಂಡಿದ್ದಾರೆ, ಆ ಗೊಂದಲದ ಸರಿಯಾದ ರೀತಿ ತೀರ್ಮಾನ ಆಗದೇ ಇದ್ರೆ ಅದರ ಪರಿಣಾಮ ಬಾಗಲಕೋಟೆ ಚುನಾವಣೆ ಮೇಲೂ ಬಹಳಷ್ಟು ಬೀರುತ್ತೆ. ಅದು ಒಂದು ವೇಳೆ ಏನಾದ್ರೂ ಕಾಂಗ್ರೆಸ್ ಅಲ್ಲಿ ತಪ್ಪು ಲೆಕ್ಕಾಚಾರ ಮಾಡಿದ್ರೆ ಇಲ್ಲಿನ ಬಿಜೆಪಿ ಲಾಭ ಆಗುವಂತ ಚಾನ್ಸಸ್ ಬಹಳ ಇದೆ ಅಂತ ಹೇಳ್ಬೋದು. ಒಂದು ಇತಿಹಾಸನೂ ಆಲ್ರೆಡಿ ಇದೆ, ಅಂದ್ರೆ ಆಡಳಿತ ಪಕ್ಷದ ವಿರುದ್ಧ ಉಪಚುನಾವಣೆಯಲ್ಲಿ ತೀರ್ಪು ಕೊಟ್ಟ ಇತಿಹಾಸನೂ ಇದೆ ಬಾಗಲಕೋಟೆಗೆ. ನಾವು ಎಷ್ಟೇ ವಿಶ್ಲೇಷಣೆ ಮಾಡಿದ್ರು ಕೊನೆಗೆ ಬೈ ಇಲೆಕ್ಷನ್ಸ್ ಅಲ್ಲಿ ನಾನು ನೋಡಿದ್ದೀನಿ, ಗುಂಡ್ಲುಪೇಟೆ, ನಂಜನಗೂಡು, ಹಿಂದೆ ನಿಮ್ಮ ಗುಳೇದಗುಡ್ಡದ ಇಲೆಕ್ಷನ್ ನಡೆದಾಗಿಂದ ರಾಜಶೇಖರ್ ಶೀಲವಂತರ ಇಲೆಕ್ಷನ್ನಿಂದ ನೋಡಿದ್ದೀನಿ, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ವೋಟ್ ಹಾಕುವವರ ಮನೆಗೆ ಅಲೆಯುತ್ತಲಿತ್ತು. ನಮ್ಮೆಲ್ಲ ವಿಶ್ಲೇಷಣೆಗಳು ಕೊನೆಗೆ ಬಂದು ನಿಲ್ಲೋದು ಆ ಕುರುಡು ಕಾಂಚಾಣದ ಎದುರುಗಡೆ ಬೈ ಇಲೆಕ್ಷನ್. ಆದ್ರೆ ಅದೇ ಗುಳೇದಗುಡ್ಡ ಕ್ಷೇತ್ರದಲ್ಲಿ ಸರ್ 1996 HY ಮೇಟಿ ಅವರು ರಾಜೀನಾಮೆ ಕೊಟ್ಟಾಗ ಅವರೇ ತಮ್ಮ ಶಿಷ್ಯ ನಿಂದಿಸಿದ್ರು. ಸರ್ಕಾರ ಇತ್ತು, ಅವತ್ತ ಜನತಾದಳ ಸರ್ಕಾರ ಇತ್ತು. ಅದೇ ಲೋಕಸಭೆ ಚುನಾವಣೆ 16 ಸೀಟ್ ಗೆದ್ದಂತ ಜನತಾದಳ ಸರ್ಕಾರ ಇದ್ದು ಸಹಿತ ಗುಳೇದಗುಡ್ಡ ಕ್ಷೇತ್ರನ HY ಮೇಟಿ ಅವರು ಉಳಿಸ್ಕೊಳ್ಳಕ್ ಆಗ್ಲಿಲ್ಲ ತಮ್ಮ ಶಿಷ್ಯನಿಗೆ. ಯಾವ್ದು ಬೇಕಾದ್ರೂ ಆಗಬಹುದು. ಕುರುಡು ಕಾಂಚಾಣದ ಮಧ್ಯೆ ಇನ್ನೊಂದು ಯಾವ್ದಾದ್ರು ಮ್ಯಾಜಿಕ್ ವರ್ಕ್ ಆಗ್ಬಿಟ್ರು ವಿ ಡೋಂಟ್ ನೋ. ಯಾಕಂದ್ರೆ ಬಾಗಲಕೋಟೆ ಹಂಗಿದ್ದೊಂದು ಇತಿಹಾಸ ಹೇಳ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.